ಜಯಂತಿ ಸಹೋದರಿ ಮಾತಾಡುತ್ತಿಲ್ಲ. ಅಕ್ಕ ಮಾತಾಡ್ತಾ ಇದ್ರಲ್ಲ ಹಾಗೆ ಸುಮ್ನೆ ಇದ್ದೆ. ನಿಮ್ದು ಊಟ ಆಯ್ತಾ ನಿಡೋನ್ ಸರ್? ಏನ್ ಊಟ ಮಾಡಿದ್ರಿ? ಈ ಬಿಸಿಲಿಗೆ ಬಟ್ಟೆ ಒದ್ದೆ ಆಗಿ ಹೋಗಿದೆ, ಮತ್ತೆ ಬಟ್ಟೆ ವಾಶ್ ಮಾಡ್ಬೇಕು ಅಂತ ಏನು ಇಲ್ಲ. ನೀವ್ ಬಟ್ಟೆ ವಾಶ್ ಮಾಡೋದ್ ಏನು ಬೇಕಿಲ್ಲ, ಬಟ್ಟೆ ನೀರಲ್ಲಿ ಅದ್ದಿ ಒಣಗಾಕಿ ಅಷ್ಟೇ. ನಿವೇದಿತಾ ನಮಸ್ಕಾರಗಳು ಅಂತ ಇದಾರೆ. ಸೂಪರ್ ಸೂಪರ್ ಲೈವ್ ಅಂತ ಇದಾರೆ. ಇದೇ ಏನೋ ನೇಗಿಲ ಯೋಗಿ. ಓಕೆ ಓಕೆ. ರಾಮಪ್ಪ ಅವರು, ಅವ್ರ ಹೆಸರು ರಾಮಪ್ಪ. ಧನ್ಯವಾದಗಳು ರಾಮಪ್ಪ ಅವರೇ, ಪುನಃ ಬಂದಿದ್ದಕ್ಕೆ. ಇದು ಎಂತ ಯಾಕೆ ಬಿಸಿಲು ಮಾಡು. ಇದು ಲೈಕ್ಸೇ ಬರ್ತಾ ಇಲ್ವಲ್ಲ, ಯಾಕೆ? ಯಾಕೋ ಗೊತ್ತಿಲ್ಲ ಜಯಂತಿ ಅವ್ರೆ, ಯಾರು ಕೊಡ್ತಾ ಇಲ್ಲ. ಎಲ್ಲ ಸುಮ್ನೆ ಬರ್ತಿದಾರೆ, ಹೋಗ್ಲಿ ಅಂದ್ಬಿಟ್ಟು ನಾ ಸುಮ್ನಿದೀನಿ. ನೋಡಿ, ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಡಬಲ್ ಟ್ಯಾಪ್ ಮಾಡಿ ಸ್ಕ್ರೀನ್ ಮೇಲೆ ನಿಮ್ಮ ಅಮೂಲ್ಯವಾದ ಮೆಚ್ಚುಗೆ ಕೊಟ್ಬಿಡಿ. ನೇಗಿಲ ಯೋಗಿ ಅವರೇ, ನಾನು ರಿಟರ್ನ್ ಮಾಡ್ತೀನಿ, ನಿಮಗೆ ಆಯ್ತಾ? ಇನ್ನೂ ಊಟ ಇಲ್ಲ, ಬೇರೆ ಊರಿಗೆ ಹೋಗಿದ್ದೆ ಬಿಸಿಲಿನಲ್ಲಿ, ಈಗ ಬಂದೆ. ರೆಸ್ಟ್ ಮಾಡಿ ಊಟ. ಹೌದಾ? ರೆಸ್ಟ್ ತಗೊಳ್ಳಿ. ತಣ್ಣಗೆ ಯಾವುದು ಮಜ್ಜಿಗೆ ತಪ್ಪಿದ್ರೆ ನೀರ್ ಕುಡಿ ಫಸ್ಟ್. ನೀರಿನಷ್ಟು ಪ್ರಿಯವಾದ ವಸ್ತು ಯಾವುದೂ ಇಲ್ಲ. ನೀವ್ ಯಾವಾಗ್ಲೂ ಟುಗೆದರ್ ಆನ್ ಮಾಡಿ ಇರ್ತೀರಾ ಸಿಸ್ಟರ್? MD ಸರ್ ನಮಸ್ಕಾರಗಳು ಅಂತ ಇದಾರೆ. ದಿನಕ್ಕೆ ಒಂದು ಸಲ ಮಾಡೋಣ ಅಂತ. ಮಾಡಿ ಮಡಿಕೆ ಹಾಕೊಂಡಿದ್ರಲ್ಲ, ಅದು ಬಿಸಿಲು ಇದ್ಯಾ ಮಧ್ಯ? MD6 ಅವ್ರೇ, ಬೇರೆ ಅವ್ರಿಗೆ ಕೊಡಿ, ಮಡಿಕೆ ಯೂಸ್ ಆಗುತ್ತೆ. ನಾನು ಒಂದು ಸಣ್ಣ ಪಾತ್ರೆ ಕೇಳ್ದೆ, ಮಡಿಕೆದು, ಇದು ಮಣ್ಣಂದು. ಎಷ್ಟು ಹೇಳಿದ್ರು ಗೊತ್ತಾ? ಒಂದು $35 ಹೇಳಿದ್ರು ಮುಚ್ಚಳ ಇರೋದಕ್ಕೆ, ಪುಟಾಣಿ. $1 ಎಷ್ಟಿದೆ ಸಿಸ್ಟರ್ ಇಲ್ಲಿಗೆ ರೇಟ್? ಒಂದಕ್ಕೆ 53 ರೂಪಾಯಿ. $1ಗೆ 53 ರೂಪಾಯಿ. 53 ರೂಪಾಯಿ ಅಂತಂದ್ರೆ $35 ಆದ್ರೆ ಎಷ್ಟಾಯ್ತು? 1500. 53 ಅಯ್ಯೋ, ಅದೇನು ಪರವಾಗಿಲ್ಲ. ಒಂದ್ಸಲ ಏನಾಯ್ತು, ಹೀರೆಕಾಯಿ ತಿನ್ಬೇಕು ಅಂತ ಆಸೆ ಆಯ್ತು. ಏನಕ್ಕೋ ಸುಮ್ನೆ ಅಂಗಡಿಗೆ ಹೋಗಿದ್ದೆ, ಅಲ್ಲಿ ಹೀರೆಕಾಯಿ ನೋಡ್ಬಿಟ್ಟೆ. ಹೀರೆಕಾಯಿ ತುಂಬಾ ಚೆನ್ನಾಗಿತ್ತು, ತುಂಬಾ ಎಳಸಾಗಿ, ತುಂಬಾ ಫ್ರೆಶ್ ಆಗಿತ್ತು. ತಗೊಳ್ಳೋಣ ಅಂತ ನೋಡಿದ್ರೆ ಅದು ಎಷ್ಟು, $39 ಹಾಕಿದ್ರು ಕೆಜಿಗೆ. ಆಮೇಲೆ ಅದು ಹೀಗೂ ಅಂತ ಎತ್ಕೊಂಡು ಹಿಂಗ ಅನ್ನೋ ಅಷ್ಟೊತ್ತಿಗೆ ಹಿಂಗ್ ತಿರುಗಿದೆ, ಪಟ 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 ಅಂತ ಎಲ್ಲ ಮುರಿದು ಹೋಗಿ ಪೀಸ್ ಕೆಳಗ್ ಬಿತ್ತು. ಅದಂಗೆ ಅಷ್ಟು ಎಳಸಾಗಿತ್ತು ಅದು. ಹಿಂಗ್ ತಿರುಗದ್ನೆಲ್ಲ ಯಾರೋ ಪಕ್ಕ ಹೋದ್ರು ಅನ್ಸುತ್ತೆ, ಅದಕ್ಕೆ ಟಚ್ ಆಗೋಗಿದೆ, ಪಟ 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 ಅಂತ ಮುರಿದು ಬಿತ್ತು. ಇನ್ನೆಷ್ಟ ಹೇಳದಿರ್ಬೇಕಪ್ಪ ಅದು. ನಮ್ಮ ಮನೆಯವರಿಗೆ ಹೀರೆಕಾಯಿ ಅಂದ್ರೆ ತುಂಬಾ ಇಷ್ಟ, ನಮಗೂ ಇಷ್ಟ. ಅದ್ ಸಿಗೋದೇ ಆತರ ಕಷ್ಟ. ಅದಕ್ಕೆ ಹೋದ್ರೋಯ್ತು ಅಂದ್ಬಿಟ್ಟು, ಜಾಸ್ತಿ ಆದ್ರೂ ಒಂದನ್ನಾದ್ರೂ ತಗೊಂಡ್ ಹೋಗೋಣ ಅಂತ ತಂದಿದ್ದೆ. ಅಂದ್ರೆ ತುಂಬಾ ದುಡ್ಡು ಇನ್ವೆಸ್ಟ್ ಮಾಡ್ಬೇಕಲ್ವಾ ಸಿಸ್ಟರ್ ಅಲ್ಲಿ? ಏನ್ ಮಾಡೋದಕ್ಕ ಆಗಲ್ಲ ಅಲ್ವಾ ಜಯಂತಿ ಅವರೇ, ಇಲ್ಲೇ ಇರುವಾಗ ಇದ್ ಮಾಡ್ಕೊಂಡು ಹೋಗ್ಲೇಬೇಕು. ಇವತ್ತು 42 ಕ್ರಾಸ್ ಆಯ್ತು. ಹೌದಾ ನಿಧೋನಿ ಸರ್? ಅಯ್ಯೋ, ರೆಸ್ಟ್ ತಗೊಳ್ಳಿ, ರೆಸ್ಟ್ ಮಾಡಿ, ಫ್ಯಾನ್ ಹಾಕೊಳ್ಳಿ. ಏನ್ ಆವಾಜ್ ಆಗ್ತಿದ್ದೀರಾ MD ಅವ್ರೇ? ನಾನು ಯಾರು ಗೊತ್ತಿಲ್ಲ, ಕೋಟೆ ಹುಡುಗಿ. ಒನಕೆ ತಗೋ ಬಂದ್ರೆ ಅಷ್ಟೇ ನೀವು. ತಗೋಬನ್ನಿ ಒನಕೆ. ಓ ಬಾಬಾ, ಸೈಡಿಗೆ ಮಾಡಿ ಇಟ್ಬಿಡ್ತಾರ ಅಷ್ಟೇ. ಓಕೆ, ಸಾಯಂಕಾಲ ರಿಟರ್ನ್ ಮಾಡಿ ಅಪ್ಪು ಚಿನ್ನು ಅಂತ ಹೇಳ್ತಿದ್ರೆ. ನ್ಯೂಜಿಲೆಂಡ್ ನಲ್ಲಿ ನನ್ನ ಸ್ನೇಹಿತ ಇದ್ದಾನೆ ಅಂತ ಹೇಳ್ತಿದಾರೆ ನಿಡೋನಿ ಸರ್. ಹೇಳಿದ್ವಿ ಅಲ್ಲ. ದರ್ಶನ್, ಹಾಯ್ ದರ್ಶನ್, ಶುಭ ಸಂಜೆ ಅಕ್ಕ. ಶುಭ ಸಂಜೆ. ಇನ್ನ ಆಗಿಲ್ಲ ಮಾರಾಯ, ಇನ್ನ ಮಧ್ಯಾಹ್ನನೇ ಅಲ್ವಾ? ಸಂಜೆ ಎಲ್ಲಿಂದ ಆಯ್ತು? ಹೌದಾ, ನೀವ್ ಅವರೇ ಅಡ್ರೆಸ್ ಕೊಡ್ಬೇಕಾ ಅಂತ ಕೇಳ್ತಿದ್ರೆ. ಸರಿ,
ನೇಗಿಲ